ಈಗ ನೀವು ಈ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಬಂದು ನನ್ನ ವಿಡಿಯೋ ನೋಡ್ತಿದ್ರೆ ನೀವು ಕೋಡಿಂಗ್ ಒಂದಾದ್ರೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಥವಾ ಮೇ ಬಿ ಸ್ವಲ್ಪ ಕಲ್ತಿದ್ದೀರಿ. ವೆರಿ ಗುಡ್ ಥಿಂಗ್, ನೀವು ಸ್ಟಾರ್ಟ್ ಮಾಡಿದ್ರಿ ಅಥವಾ ಸ್ಟಾರ್ಟ್ ಮಾಡುವ ಪ್ಲಾನ್ ಅಲ್ಲಿ ಇದ್ದೀರಿ ಅಂತ. ನೆಕ್ಸ್ಟ್ ಈಗ ನೀವು ಫಸ್ಟ್ ಗೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ, ಕೋಡಿಂಗ್ ಅನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೀವು ಇಮಿಡಿಯೇಟ್ಲಿ ಬೇಸಿಕ್ಸ್ ಅನ್ನು ಕಲ್ತು ಫಿನಿಶ್ ಮಾಡಬೇಕು. ಈ ಬೇಸಿಕ್ಸ್ ಉಂಟಲ್ಲ ಕಲಿಯುವುದು, ಇದು ಒಂಥರ ನಿಮ್ಗೆ ವಿಷಯ ಗೊತ್ತಿರುವುದಿಲ್ಲ ಎಂತ ಅಂತ ಹೇಳಿ. ಸೊ ಅದನ್ನ ನೀವು ಗೊತ್ತು ಮಾಡ್ಲಿಕ್ಕೋಸ್ಕರ ನೀವು ಬೇಸಿಕ್ಸ್ ಅನ್ನು ಕಲಿಯುವುದು. ಈ ಪರ್ಟಿಕ್ಯುಲರ್ ಬೇಸಿಕ್ಸ್ ಉಂಟಲ್ಲ ಕಲಿಯುವುದು ನೆವರ್ ಎಂಡಿಂಗ್ ಪ್ರಾಸೆಸ್. ಎಂತಕ್ಕಂತ ಹೇಳಿದ್ರೆ ಈವನ್ ಲೈಕ್ ನಾನು ಈಗ ಸಹ ಎಂತಾದ್ರು ಒಂದು ಬೇಸಿಕ್ಸ್ ಇರೋ ಡೌಟ್ ಇದ್ರೆ ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಸರ್ಚ್ ಮಾಡಿ ಅದನ್ನು ಕಲಿತೇನೆ. ಸೊ ಅದರಿಂದ ಬೇಸಿಕ್ಸ್ ಕಲಿಯುವುದು ಯಾವತ್ತು ಮುಗ್ಲಿಕ್ಕಿಲ್ಲ. ಸೊ ಅದರಿಂದ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಬೇಸಿಕ್ಸ್ ಅನ್ನು ಇಮಿಡಿಯೇಟ್ಲಿ ಕಲ್ತು ಫಿನಿಶ್ ಮಾಡಬೇಕು. ನೀವು ಈ ಬೇಸಿಕ್ಸ್ ಅಂತೇಳಿ ನೀವು ಕಲ್ತು ಒಂದು 6 months ಅಥವಾ 1 year ತಕೊಂಡ್ರೆ ಅದು ರಿಯಲಿಸ್ಟಿಕ್ಲಿ ಅದು ಒಳ್ಳೆ ವಿಷಯ ಅಲ್ಲ. ಮೇ ಬಿ 1-2 ವೀಕ್ಸ್ ಅಥವಾ ಮಂತ್ ಅನ್ನು ನೀವು ಅದರಲ್ಲಿ ಕರೆಕ್ಟ್ ಆಗಿ ಡೆಡಿಕೇಟ್ ಮಾಡಬಹುದು ಬೇಸಿಕ್ಸ್ ಅನ್ನು ಕಲೀಲಿಕ್ಕೆ. ಒಂದ್ಸರಿ ನೀವು ಬೇಸಿಕ್ಸ್ ಅನ್ನು ಕಲ್ತಾದ ನಂತರ ಇಮಿಡಿಯೇಟ್ಲಿ ನೀವು ನೆಕ್ಸ್ಟ್ ಪ್ರಾಸೆಸ್ ಗೆ ಬರಬೇಕು. ಅದೆಂತ ಪ್ರಾಸೆಸ್ ಅಂತೇಳಿ ನಾನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲೇ ಹೇಳ್ತೇನೆ. ಸೊ ಅದರಿಂದ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಸೊ ಅದರ ಬಗ್ಗೆ ಕರೆಕ್ಟ್ ಆಗಿ ಮಾತಾಡುವ. ಬಟ್ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಗಮನಿಸಬೇಕಂತ ಹೇಳಿದ್ರೆ, ನೀವು ಕರೆಕ್ಟ್ ಆಗಿ ಟೈಮ್ ಅನ್ನು ಡೆಡಿಕೇಟ್ ಮಾಡಬೇಕು. ಈ ಕೋಡಿಂಗ್ ಅಂತೇಳಿ ಉಂಟಲ್ಲ, ಹೈ ಪೇಯಿಂಗ್ ಜಾಬ್ ಸಿಗ್ತದೆ ನಿಮ್ಗೆ. ಸ್ಯಾಲ್ರಿ ಎಂಟ್ರಿ ಲೆವೆಲ್ ಸ್ಯಾಲ್ರಿ ತುಂಬಾ ಹೈ ಇರ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಟೈಮ್ ಅನ್ನು ಡೆಡಿಕೇಟ್ ಮಾಡದಿದ್ರೆ, ನೀವೀಗ ಕಾಲೇಜಲ್ಲಿ ಇದ್ದೀರಿ ಅಥವಾ ಇವನ್ ನೀವು ವರ್ಕ್ ಮಾಡ್ತಿದ್ರೆ ಬೇರೆ ಯಾವ್ದಾದ್ರು ಕಂಪನಿಯಲ್ಲಿ, ರಾತ್ರಿ ಮನೆಗೆ ಬಂದು ಮೇ ಬಿ 2 hours 3 hours ಅಟ್ಲೀಸ್ಟ್ ನೀವು ಡೆಡಿಕೇಟ್ ಮಾಡಬೇಕು. ವೀಕೆಂಡಲ್ಲಿ ಅಟ್ಲೀಸ್ಟ್ 8 to 9 hours ಡೆಡಿಕೇಟ್ ಮಾಡಬೇಕು ನೀವು ಇನಿಷಿಯಲಿ ನೀವು ಕಲಿಯೋದಾದ್ರೆ. ಒಂದ್ಸರಿ ಬೇಸಿಕ್ಸ್ ಅನ್ನು ನೀವು ಕಲಿತು ಮತ್ತೆ ಸ್ವಲ್ಪ ಇನಿಷಿಯಲ್ ಬಿಗಿನರ್ ಫ್ರೆಂಡ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಬಿಲ್ಡ್ ಮಾಡಿದ ನಂತರ ಮತ್ತೆ ಬೇಕಿದ್ರೆ ನೀವು ಆ ಟೈಮ್ ಅನ್ನು ರಿಡ್ಯೂಸ್ ಮಾಡಬಹುದು. ಬಟ್ ನೀವು ಇನಿಷಿಯಲ್ ಸ್ಟೆಪ್ ಅಲ್ಲಿ ಕಲಿಯುವಾಗ ನೀವು ಕರೆಕ್ಟ್ ಆಗಿ ಟೈಮ್ ಅನ್ನು ಡೆಡಿಕೇಟ್ ಮಾಡಿಯೇ ಕಲಿಬೇಕು ಅದನ್ನು. ಇಲ್ಲಾಂದ್ರೆ ನೀವು ಟೈಮ್ ಡೆಡಿಕೇಟ್ ಮಾಡಿದ್ರೆ ಅದು ವರ್ಕ್ ಆಗುದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಡೌಟ್ ಇರ್ತದೆ. ಈಗ ನಾನೀಗ C++ ಅಲ್ಲಿ ಎಂತಾದ್ರೂ ಮಾಡ್ತಿದ್ದೇನೆ, ಅದರಲ್ಲಿ ಬ್ಯಾಕ್ ಎಂಡ್ ಎಂತಾದ್ರು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಪೈಥಾನ್ ಅಥವಾ ಬೇರೆ ಯಾವ್ದಾದ್ರು ಯೂಸ್ ಮಾಡ್ಬೇಕಂತೇಳಿ ನೀವು ಆ ರೀತಿ ಥಿಂಕ್ ಮಾಡುವ ಅಗತ್ಯ ಇಲ್ಲ. ಎಂತಕ್ಕಂತ ಹೇಳಿದ್ರೆ ನೀವು C++ ಕಲಿತಿದ್ರೆ ಅದನ್ನು ಇಟ್ಕೊಂಡು ಯಾವ ರೀತಿ ಬ್ಯಾಕ್ ಎಂಡ್ ಬಿಲ್ಡ್ ಮಾಡಬಹುದು ಅಂತೇಳಿ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅವಾಗ ನಿಮ್ಗೆ ತುಂಬಾ ನಾಲೆಜ್ ಸಿಗ್ತದೆ ಅದರಲ್ಲಿ. ಮತ್ತೆ ಎಂತಾದ್ರು ಒಂದು ಪ್ರಾಬ್ಲಮ್ ಬಂದ್ರೆ ಅವಾಗ ನೀವು ಸರ್ಚ್ ಮಾಡುವಾಗ ಮೇ ಬಿ ನಿಮ್ಗೆ ಗೊತ್ತಾಗ್ತದೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಉಂಟಲ್ಲ ಅಷ್ಟು ಒಳ್ಳೇದಲ್ಲ ಬ್ಯಾಕ್ ಎಂಡ್ ಬಿಲ್ಡ್ ಮಾಡ್ಲಿಕ್ಕೆ, ನೀವು ಮೇ ಬಿ ಪೈಥಾನ್ ಅಥವಾ Node.js ಅನ್ನು ಯೂಸ್ ಮಾಡಬಹುದು ಅಂತ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಟೈಮ್ ಡೆಡಿಕೇಶನ್ ಉಂಟಲ್ಲ ವೀಕೆಂಡ್ ಅಲ್ಲಿ 8 to 9 hours ನಿಮಗೆ ತುಂಬಾ ಒಳ್ಳೇದಾಗ್ತದೆ. ಎಂತಂತ ಹೇಳಿದ್ರೆ ನಿಮಗೆ ಕರೆಕ್ಟ್ ಎಲ್ಲ ಸ್ಟೆಪ್ ಅಲ್ಲಿ ಉಂಟಲ್ಲ ನಿಮ್ಗೆ ಅರ್ಥ ಆಗ್ತದೆ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಇಲ್ವಾ ಅಂತೇಳಿ. ಇನ್ಸ್ಟೆಡ್ ಆಫ್ ನೀವು ಸುಮ್ಮನೆ ಕೂತ್ಕೊಂಡಲ್ಲಿ ಯಾವುದು ಮಾಡುದು ಒಳ್ಳೇದು, ಇದು ಮಾಡುದಾ ಅದು ಮಾಡುದಾ ಅಂತೇಳಿ ನೀವು ಥಿಂಕ್ ಮಾಡುವ ಬದಲು ಒಂದ್ಸರಿ ನೀವು ಬೇಸಿಕ್ಸ್ ಕಲ್ತಾಯ್ತು ಮತ್ತೆ ಕರೆಕ್ಟ್ ಆಗಿ ಟೈಮ್ ಡೆಡಿಕೇಟ್ ಮಾಡಿ ನೀವು ಅದರಲ್ಲಿ ವರ್ಕ್ ಮಾಡ್ತಿದ್ದೀರಿ ಅಂತೇಳಿ ಆದ್ರೆ ನೆಕ್ಸ್ಟ್ ನೀವು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಎಂತಕ್ಕೆ ನೀವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಬೇಕು? ಒಂದು ವಿಷಯ ಸಿಂಪಲ್ ಅಂತ ಹೇಳಿದ್ರೆ ನಿಮಗೆ ತುಂಬಾ ಪ್ರಾಕ್ಟೀಸ್ ಆಗ್ತದೆ. ಈಗ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ನಾನು ಬಿಲ್ಡ್ ಮಾಡೋದಾದ್ರೆ ನಾನು ತುಂಬಾ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ದೇನೆ ಇದಕ್ಕಿಂತ ಹಿಂದೆ. ಅದರಿಂದಾಗಿ ನನಗೆ ಹೊಸ ಪ್ರಾಜೆಕ್ಟ್ ಬಿಲ್ಡ್ ಮಾಡಲಿ ತುಂಬಾ ಸುಲಭ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ ಆಲ್ರೆಡಿ ನನಗೆ ಕೋಡ್ ಎಲ್ಲ ನಂಗೆ ಗೊತ್ತುಂಟು, ಯಾವ ರೀತಿ ಅದನ್ನು ಅರೇಂಜ್ ಮಾಡಬೇಕು, ಯಾವ ರೀತಿ ಅದನ್ನು ಸೆಟಪ್ ಮಾಡಬೇಕು ಅಂತ. ಸೊ ಹಾಗಾಗಿರೋದ್ರಿಂದ ನನಗೆ ಅಷ್ಟು ಥಿಂಕ್ ಮಾಡುವ ಅಗತ್ಯ ಇಲ್ಲ ಅಟ್ ದ ಮೂಮೆಂಟ್ ನನಗೆ ಹೊಸ ಎಂತಾದ್ರು ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕಿದ್ರೆ. ಸೊ ಅದರಿಂದ ಆಲ್ರೆಡಿ ನಾನು ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಿದ್ರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಹೊಸ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಲಿಕ್ಕೆ. ಸೊ ಹಾಗಾಗಿರೋದ್ರಿಂದ ಎಷ್ಟು ಪ್ರಾಜೆಕ್ಟ್ ಆಗ್ತದೆ ಅಷ್ಟು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿ. ಆದಷ್ಟು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ಕಾಮರ್ಸ್ ಅಪ್ಲಿಕೇಶನ್, ಫುಡ್ ಡೆಲಿವರಿ ಸರ್ವಿಸ್, ಮೇ ಬಿ ಇನ್ಸ್ಟಾಗ್ರಾಮ್ ಸೋಷಲ್ ನೆಟ್ವರ್ಕ್ ಅಂಥದ್ದೆಂಥವ್ರು ಕ್ಲೋನ್, ಯೂಟ್ಯೂಬ್ ರಿಲೇಟೆಡ್ ಅಪ್ಲಿಕೇಶನ್, ಇಂಥ ಹಲವಾರು ರೀತಿಯ ಅಪ್ಲಿಕೇಶನ್ಸ್ಗಳನ್ನು ನೀವು ಬಿಲ್ಡ್ ಮಾಡ್ಬೋದು. ನೀವು ಅಂಥ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಿದರೆ ನಿಮಗೆ ತುಂಬ ಅಲ್ಲಿ ಕಲೀಲಿಕ್ಕೆ ಸಿಗ್ತದೆ. ಮತ್ತು ಎಂತಾದರೂ ವಿಷಯದಲ್ಲಿ ನೀವು ಸ್ಟಕ್ ಆದರೆ ನೀವು ಆ ಪರ್ಟಿಕ್ಯುಲರ್ ಎರರ್ ಅನ್ನು ಸಾಲ್ವ್ ಮಾಡಿದ್ರು ಉಂಟಲ್ಲ, ನೆಕ್ಸ್ಟ್ ನಿಮಗೆ ಆ ಪರ್ಟಿಕ್ಯುಲರ್ ಎರರ್ ಫ್ಯೂಚರಲ್ಲಿ ಯಾವಾಗ ಬಂದರೂ ಸಹ ಸುಲಭದಲ್ಲಿ ನಿಮಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಎಂತಕ್ಕಂದರೆ ನೀವು ಆಲ್ರೆಡಿ ಅದನ್ನು ಸಾಲ್ವ್ ಮಾಡಿದ್ದೀರಿ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಎರರ್ ಸಾಲ್ವ್ ಮಾಡೋದು ಉಂಟಲ್ಲ ಅದು ಸಹ ತುಂಬ ಇಂಪಾರ್ಟೆಂಟ್. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮಾಡ್ತಿರುವಾಗ ನೀವು ಕರೆಕ್ಟಾಗಿ ನೀವು ಟೈಮ್ ಕೊಟ್ಟು ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಿ ಎಫರ್ಟ್ ಹಾಕ್ತಾ ಹೋಗಿ ನಿಮಗೆ ಒಳ್ಳೆ ಕೆರಿಯರ್ ನಿಮಗೆ ಅದರಲ್ಲಿ ಸಿಗ್ತದೆ. ಎಂತಕ್ಕಂದ್ರೆ ಇಂಟರ್ವ್ಯೂ ಮಾಡುವಾಗ ಉಂಟಲ್ಲ, ಒಂದ್ಸರಿ ನೀವು ಅದು ಆಪ್ಟಿಟ್ಯೂಡ್ ಮತ್ತೆ ಟೆಕ್ನಿಕಲ್ ರೌಂಡ್ ಎಲ್ಲ ಕ್ಲಿಯರ್ ಆದ ನಂತರ ನೆಕ್ಸ್ಟ್ ನೀವು ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ನೀವು ಕೋಡ್ ಮಾಡೋದು. ಸೊ ಅದರಿಂದಾಗಿ ನೀವು ಕರೆಕ್ಟಾಗಿ ಕೋಡಿಂಗ್ ಮತ್ತು ಪ್ರಾಜೆಕ್ಟನ್ನು ಯಾವ ರೀತಿ ಬಿಲ್ಡ್ ಮಾಡೋದು ಅಂತೇಳಿ ಕಲಿಯೋದು ಉಂಟಲ್ಲ ಅದು ತುಂಬ ಇಂಪಾರ್ಟೆಂಟ್. ಎಂತಕ್ಕಂತ ಹೇಳಿದ್ರೆ ನೀವೀಗ ಆಪ್ಟಿಟ್ಯೂಡ್ ಮತ್ತು ಕೋಡಿಂಗ್ ರೌಂಡನ್ನು ಮೇ ಬಿ ಲೈಕ್ 1-2 months ನೀವು ಕರೆಕ್ಟಾಗಿ ಕಲ್ತ್ರೆ ನಿಮಗೆ ಆಗ್ತದೆ. ಬಟ್ ಒಂದ್ಸರಿ ನೀವು ಅದನ್ನು ಕ್ಲಿಯರ್ ಮಾಡಿ ಕಂಪನಿಯಲ್ಲಿ ಕೆಲಸ ಮಾಡಿ ಅಲ್ಲಿ ನಿಮಗೆ ಹೈಯರ್ ಪೊಸಿಷನ್ ಸಿಗಬೇಕಲ್ಲ, ಅದು ಸಿಗಬೇಕಿದ್ರೆ ನೀವು ಕರೆಕ್ಟಾಗಿ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಸೊ ಹಾಗಾಗಿರೋದ್ರಿಂದ ಕೋಡ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಅಥವಾ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಕೋಡ್ ಮಾಡ್ತೀರಿ ಅಂತ. ಬಾಯ್.